ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಮೈರಾಡ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೇಲ್ಚಾವಡಿಯ ಮೇಲೆ ಅಳವಡಿಸಲಾಗಿದ್ದ ಶೀಟ್ಗಳು ಗಾಳಿ ಮತ್ತು ಮಳೆಗೆ ಕೆಳಗೆ ಬಿದ್ದಿರುವ ಘಟನೆ ನಡೆದಿದೆ. ಶಾಲೆಗೆ ರಜೆಯಿದ್ದ ಕಾರಣ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಬಿಇಒ ಕೆಎಸ್ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈರಾಡ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದ ಮೇಲ್ಚಾವಣಿ ಸೋರುತ್ತಿದ್ದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಶೀಟ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಇತ್ತೀಚಿನ ಭಾರೀ ಗಾಳಿ ಮತ್ತು ಮಳೆಯಿಂದ ಆ ಶೀಟ್ಗಳು ಕೆಳಗೆ ಉರುಳಿ ಬಿದ್ದಿವೆ. ಅದೃಷ್ಟವಶಾತ್ ಶಾಲೆಗೆ ರಜೆ ಇದ್ದ ಕಾರಣ ಯಾವುದೇ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಗೆ ಗಾಯಗಳಾಗಿಲ್ಲ. ಶಾಲೆ ನಡೆಯುತ್ತಿದ್ದ ವೇಳೆ ಈ ಘಟನೆ ನಡೆದಿದ್ದರೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆಯಿತ್ತು ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾಲಾ ಕಟ್ಟಡದ ಸ್ಥಿತಿ ಹಾಗೂ ಹಾನಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಹಾಗೂ ಮುಖಂಡರಾದ ಮಹೇಶ್ ಮತ್ತು ಭೋಜರಾಜ್ ಕಳಪೆ ಕಾಮಗಾರಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಆರೋಪಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪತ್ರ ಕೊಡ್ತೇವೆ, ಅದನ್ನು ವೆರಿಫೈ ಮಾಡಿ ಆ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಅವ್ರು ಮಾಡಿರ್ತಕ್ಕಂಥವ್ರು ಅವರಿಗೆ ಏನಿದೆ ಅದು ಕಾಮಗಾರಿನ ಸರಿಪಡಿಸಿ ಮಾಡಬೇಕು. ಯಾವುದೇ ಕಾರಣಕ್ಕೆ ಅದಕ್ಕೆ ಮತ್ತೊಂದು ಅನುದಾನ ಮತ್ತೆ ಬರೋದಿಲ್ಲ. ಇದೇ ಅನುದಾನದಲ್ಲಿ ಅವ್ರು ಮಾಡಬೇಕು. ಆ ಮಾಡಿರ್ತಕ್ಕಂಥದ್ದು ಯಾರಿದ್ದಾರೆ ಅವರಿಗೆ ಮುಂದಿನ ಶಿಸ್ತು ಕ್ರಮ ಮಾಡಿ ನಮಗೆ ವರದಿ ಕೊಡೋದು ಹೇಳ್ತೀವಿ. ಆಯಿತಾ? ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು. ಅಲ್ಲ ಸರ್, ಒಂದು ನಿಮಿಷ ನೀವು ಹೇಳ್ತೀನಿ ರೆಡಿ ಮಾಡಿ. ನಾವು ಇದು ರೆಡಿ ಮಾಡಬೇಡಿ, ಹೊಸ ಬಿಲ್ಡಿಂಗ್ ರೆಡಿ ಮಾಡಿ. ದೇವದೈವ ನಿನ್ನೆ ಆಗಿರೋ ದುರ್ಘಟನೆ ಬಗ್ಗೆ ನಾವು ನಮ್ಮ ಆತ್ಮೀಯರು ಹಾಗೂ ನಮ್ಮ ಸಂಘಟನೆ ಎಲ್ಲ ಸದಸ್ಯರು ಬಂದು ಈ ಕಾರ್ಯಕ್ರಮಕ್ಕೆ ತಮ್ಮ ಹೋರಾಟ ಬೆಂಬಲ ವ್ಯಕ್ತಪಡಿಸಿ ಈ ಥರ ಮುಂದೆ ಆಗದೇ ರೀತಿ ಶಿಕ್ಷಣಾಧಿಕಾರಿಗಳಿಗೆ ಅವರು ಮಾರ್ಗಸೂಚಿಗಳನ್ನು ಬಿಡುಗಡೆ ತಿಳಿಸಿದ್ದಾರೆ. ಅವರು ಕೂಡ ಈಗ ಮುಂದಿನ ದಿನಗಳಲ್ಲಿ ಇದು ಡೆಮಾಲಿಷ್ ಮಾಡಿ ಮತ್ತು ಇದನ್ನು ಸರಿಯಾಗಿ ಸರಿಪಡಿಸ್ತೀವಿ ಹಾಗೂ ಶಿಕ್ಷಕರು ತಪ್ಪು ಕುಂದುಕೊರತೆಗಳಿದ್ರೆ ಎಲ್ಲವನ್ನು ಸರಿಪಡಿಸ್ತೀವಿ ಅಂತೇಳಿ ತಿಳಿಸಿದ್ದಕ್ಕೆ ನಾನು ಅಪಾರ ಧನ್ಯವಾದಗಳನ್ನು ಸಂಘಟನೆಗೆ ತಿಳಿಸ್ತೀನಿ. ನಮಸ್ಕಾರ. ಕರವೇ ಫ್ರೆಂಡ್ಶಿಪ್ ಬಣದಿಂದ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಮಾತಾಡ್ತಿರೋದು. ಗೌರವ ಅಧ್ಯಕ್ಷ ರಾಜಣ್ಣವರು ಬಂದಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅವರು ಬಂದಿದ್ದಾರೆ, ನಮ್ಮ ರಾಕೇಶ್, ನಮ್ಮ ಸಂಘಟನಾ ಕಾರ್ಯದರ್ಶಿ ಶೇಖರಪ್ಪ ಅವರು, ನಮ್ಮ ಯುವ ಘಟಕಾಧ್ಯಕ್ಷರಾದ ಪ್ರಭಾಸ್ ಅವರು ಹಾಗೂ ಸ್ಥಳೀಯರು ಮಹೇಶ್ ಅವರೆಲ್ಲ ಇದ್ದಾರೆ. ದೇವದೈವ ನಿನ್ನೆ ಆಗಿರೋ ದುರ್ಘಟನೆ ಬಗ್ಗೆ ನಾವು ನಮ್ಮ ಆತ್ಮೀಯರು ಹಾಗೂ ನಮ್ಮ ಸಂಘಟನೆ ಎಲ್ಲ ಸದಸ್ಯರು ಬಂದು ಈ ಕಾರ್ಯಕ್ರಮಕ್ಕೆ ತಮ್ಮ ಹೋರಾಟ ಬೆಂಬಲ ವ್ಯಕ್ತಪಡಿಸಿ ಈ ಥರ ಮುಂದೆ ಆಗದೇ ರೀತಿ ಶಿಕ್ಷಣಾಧಿಕಾರಿಗಳಿಗೆ ಅವರು ಮಾರ್ಗಸೂಚಿಗಳನ್ನು ಬಿಡುಗಡೆ ತಿಳಿಸಿದ್ದಾರೆ. ಅವರು ಕೂಡ ಈಗ ಮುಂದಿನ ದಿನಗಳಲ್ಲಿ ಇದು ಡೆಮಾಲಿಷ್ ಮಾಡಿ ಮತ್ತು ಇದನ್ನು ಸರಿಯಾಗಿ ಸರಿಪಡಿಸ್ತೀವಿ ಹಾಗೂ ಶಿಕ್ಷಕರು ತಪ್ಪು ಕುಂದುಕೊರತೆಗಳಿದ್ರೆ ಎಲ್ಲವನ್ನು ಸರಿಪಡಿಸ್ತೀವಿ ಅಂತೇಳಿ ತಿಳಿಸಿದ್ದಕ್ಕೆ ನಾನು ಅಪಾರ ಧನ್ಯವಾದಗಳನ್ನು ಸಂಘಟನೆಗೆ ತಿಳಿಸ್ತೀನಿ.